ಹೆಲೋ ನಮಸ್ಕಾರ ವೀಕ್ಷಕರೇ, ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಜೀವನವು ಇಂದು ತಿರುಗಿ ಸರಿಪಡಿಸಲಾಗದ ವಿಷಯವಾಗಿದೆ. ಆದ್ದರಿಂದ ಇಂದು ಸುಧಾರಿಸಿಕೊಳ್ಳಿ ಮತ್ತು ಹಳೆ ವಿಷಯವನ್ನು ಅನುಭವ ಅಂದುಕೊಳ್ಳಿ. ಕಿತ್ತಳೆಯ ವಾಸನೆಯು ಒತ್ತಡವನ್ನು ನಿವಾರಿಸುತ್ತದೆ. ಕಿತ್ತಳೆಯನ್ನು ತಿನ್ನುವುದರಿಂದ ಒತ್ತಡವನ್ನು 70% ಕಡಿಮೆ ಮಾಡುತ್ತದೆ. ಅಕಸ್ಮಾತ್ ಯಾವುದಾದರೂ ವ್ಯಕ್ತಿ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ, ಆದರೂ ನೀವು ಯಾವುದೇ ತಪ್ಪು ತೀರ್ಮಾನವನ್ನು ತೆಗೆದುಕೊಳ್ಳದೇ ಇದ್ದರೆ, ಇದರಿಂದ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇನ್ನೂ ಹೆಚ್ಚಾಗುತ್ತದೆ. ನಮ್ಮನ್ನು ನಾವು ಕೆಲಸದಲ್ಲಿ ಬ್ಯುಸಿ ಇಡುವುದರಿಂದ ನಾವು ಸಂತೋಷವಾಗಿರಲು ಪ್ರಾರಂಭಿಸುತ್ತೇವೆ. ಇದರ ಮುಖ್ಯ ಕಾರಣವೆಂದರೆ, ಯಾವಾಗ ನಾವು ಬ್ಯುಸಿಯಾಗುತ್ತೇವೋ ಆಗ ನಾವು ನಕಾರಾತ್ಮಕ ಯೋಚನೆಯಿಂದ ದೂರವಿರುತ್ತೇವೆ. ಸೈಕಾಲಜಿ ಪ್ರಕಾರ ಯಾವಾಗ ನಾವು ನಕಾರಾತ್ಮಕವಾದ ಮಾತನ್ನು ಯೋಚಿಸುತ್ತಿರುತ್ತೇವೆ, ಆಗ ನಮ್ಮ ಶರೀರ ಕಾಯಿಲೆ ಬಂದಿರುವ ತರಹ ನಡೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಸೈಕಾಲಜಿ ಹೇಳುತ್ತದೆ, ಒಳ್ಳೆಯ ಸಂಸ್ಕಾರದ ವ್ಯಕ್ತಿಯು ಒಳ್ಳೆಯ ಚರಿತ್ರದ ನಿರ್ಮಾಣ ಮಾಡುತ್ತಾನೆ ಮತ್ತು ಕೆಟ್ಟ ಸಂಸ್ಕಾರದ ವ್ಯಕ್ತಿ ಕೆಟ್ಟ ಭವಿಷ್ಯವನ್ನು ರೂಪಿಸುತ್ತಾನೆ. ಯಾರು ಬುದ್ಧಿವಂತರು ಅವರು ಸಾಮಾನ್ಯವಾಗಿ ಅವರು ಬುದ್ಧಿವಂತರಲ್ಲ ಎಂದು ಭಾವಿಸುತ್ತಾರೆ, ಮತ್ತು ಯಾರು ಬುದ್ಧಿವಂತರಲ್ಲವೋ ಅವರು ಯೋಚಿಸುತ್ತಾರೆ ನಾನು ಬುದ್ಧಿವಂತ ಎಂದು. ಸೈಕಾಲಜಿ ಹೇಳುತ್ತದೆ, ಯಾವಾಗ ನೀವು ತುಂಬ ದಣಿದಿರುತ್ತೀರೋ ಆ ಸಮಯದಲ್ಲಿ ನೀವು ತುಂಬ ಕ್ರಿಯೇಟಿವ್ ಮತ್ತು ರಿಯಲ್ ಆಗಿ ಇರುತ್ತೀರಿ. ಸೈಕಾಲಜಿ ಹೇಳುತ್ತದೆ, ಹೆಚ್ಚಿನ ಜನರು ಇದನ್ನು ಯೋಚಿಸುತ್ತಾರೆ, ಬೇರೆ ಜನರ ಸಾಮಾಜಿಕ ಜೀವನವು ಅವರಿಗಿಂತ ಎತ್ತರದಲ್ಲಿದೆ ಮತ್ತು ಅವರಿಗಿಂತ ಬೇರೆ ಜನರು ಆಕ್ಟಿವ್ ಆಗಿ ಇರುತ್ತಾರೆ ಎಂದು. ಯಾವುದನ್ನೇ ಆಗಲಿ, ನಾವು ಏನೇ ಧರಿಸಿದರೂ ಅದರ ಪ್ರಭಾವ ನಮ್ಮ ನಡವಳಿಕೆ ಮೇಲೆ ಖಂಡಿತವಾಗಿಯೂ ಪ್ರಭಾವ ಬೀರುತ್ತದೆ. ಸೈಕಾಲಜಿ ಪ್ರಕಾರ ಒಬ್ಬ ಬುದ್ಧಿವಂತ ವ್ಯಕ್ತಿ ಎಲ್ಲ ಜನರಿಂದ ಏನನ್ನೂ ಆದರೂ ಒಂದು ಕಲಿಯಲು ಪ್ರಯತ್ನಿಸುತ್ತಲೇ ಇರುತ್ತಾನೆ. ಜೀವನದಲ್ಲಿ ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಚಂದ್ರ ಮತ್ತು ಸೂರ್ಯನನ್ನು ಯಾರೊಂದಿಗೂ ಹೋಲಿಸಲಾಗುವುದಿಲ್ಲ, ಯಾಕೆಂದರೆ ಅವರು ತಮ್ಮ ತಮ್ಮ ಸಮಯದಲ್ಲಿ ಹೊಳೆಯುತ್ತಾರೆ. ಒಂದು ರಿಸರ್ಚ್ ಹೇಳುತ್ತದೆ, ನಾವು ಯಾವ ವ್ಯಕ್ತಿಯ ಬಗ್ಗೆ ಅತಿಯಾಗಿ ಯೋಚಿಸುತ್ತೇವೆಯೋ ಅದೇ ಸಮಯದಲ್ಲಿ ಆ ವ್ಯಕ್ತಿಯು ನಮ್ಮ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಯೋಚಿಸುತ್ತಿರುತ್ತಾರೆ. ಯಾವುದೇ ವ್ಯಕ್ತಿಯನ್ನು ಕಾಳಜಿ ಮಾಡುವುದು ಆ ವ್ಯಕ್ತಿಯೊಂದಿಗೆ ತಮ್ಮ ಯೋಚನೆ ಮತ್ತು ಮನಸ್ಸಿನೊಂದಿಗಿನ ಭಾವನೆ ಸಂಪರ್ಕವನ್ನು ಹೆಚ್ಚು ಬಲಪಡಿಸುತ್ತದೆ. ಸೈಕಾಲಜಿ ಪ್ರಕಾರ ನಮ್ಮ ಸಂಬಂಧಗಳು ತುಂಬ ಗಟ್ಟಿಯಾಗುತ್ತದೆ ಯಾವಾಗ ಅಂದರೆ, ನಾವು ಆ ವ್ಯಕ್ತಿಯ ತಪ್ಪುಗಳನ್ನು ಕ್ಷಮಿಸಲು ಪ್ರಾರಂಭಿಸಿದಾಗ ಮತ್ತು ಅವರನ್ನು ಗೌರವಿಸುವಾಗ. ಸೈಕಾಲಜಿಯ ಪ್ರಕಾರ ನೀವು ದುಃಖದ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಲ್ಲಿವರೆಗೆ ಆ ನೋವು ನಿಮ್ಮೊಂದಿಗೂ ಸಂಭವಿಸುತ್ತದೆ ಅಲ್ಲಿ ತನಕ. ಯಾರಾದರೂ ನಿಮ್ಮೊಂದಿಗೆ ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಿದ್ದರೆ ಆ ವ್ಯಕ್ತಿಯ ಹತ್ತಿರ ಹೋಗಿ ಕುಳಿತು ಬಿಡಿ. ಇದರಿಂದ ಅವರಿಗೆ ತಮ್ಮ ಧ್ವನಿಯನ್ನು ಕಡಿಮೆ ಮಾಡಬೇಕಾಗುತ್ತದೆ ಮತ್ತು ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲು ಆಗುವುದಿಲ್ಲ. ಯಾವ ವ್ಯಕ್ತಿ ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆ ಯಾವಾಗಲೂ ನಿಲ್ಲುತ್ತಾರೋ ಅರ್ಥ ಮಾಡಿಕೊಳ್ಳಿ, ಅವರ ಜೊತೆ ಇರುವ ನಿಮ್ಮ ಸಂಬಂಧ ತುಂಬ ಆಳವಾಗಿದೆ ಎಂದು. ಯಾವ ವ್ಯಕ್ತಿ ಕೇವಲ ನಿಮ್ಮ ಸಮಯವನ್ನು ನೋಡಿ ನಿಮಗೆ ಗೌರವ ಕೊಡುತ್ತಾರೋ ಆ ಜನರು ಎಂದಿಗೂ ನಿಮ್ಮವರಲ್ಲ, ಯಾಕೆಂದರೆ ಸಮಯವನ್ನು ನೋಡಿ ಕೇವಲ ತಮ್ಮ ಅಗತ್ಯವನ್ನು ಪೂರ್ತಿ ಮಾಡಿಕೊಳ್ಳಲಾಗುತ್ತದೆ. ಸೈಕಾಲಜಿ ಪ್ರಕಾರ ಸಂತೋಷವಾಗಿರಲು 4 ಕೆಲಸವನ್ನು ಮಾಡಬಹುದು. ಮೊದಲನೆಯದು ಧ್ಯಾನ, ಎರಡನೆಯದು ಮುಗುಳ್ನಗುವುದು, ಮೂರನೆಯದು ಸಹಾಯ, ನಾಲ್ಕನೆಯದು ನಿಮ್ಮ ಕನಸನ್ನು ಪೂರ್ತಿಗೊಳಿಸುವುದು. ಒಂದು ಅನ್ವೇಷಣೆಯ ಪ್ರಕಾರ ಕೆಲವು ಸಮಯಕ್ಕಾಗಿ ಯಾವುದೇ ವ್ಯಕ್ತಿಯೊಂದಿಗೆ ಸ್ವಲ್ಪ ದೂರವಿರುವುದರಿಂದ ನಿಜವಾದ ಸಂಬಂಧವು ಯಾವುದೆಂದು ತಿಳಿಯುತ್ತದೆ ಮತ್ತು ಆ ಸಂಬಂಧ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗುತ್ತದೆ. ಅದಕ್ಕಾಗಿ ಕೆಲವೊಮ್ಮೆ ಚಿಕ್ಕ ಪುಟ್ಟ ಜಗಳ ಕೂಡ ಅಗತ್ಯವಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.